ನಮ್ಮ ವಕೀಲರ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ಬೇಡಿಕೊಳ್ತೀನಿ. ನಮ್ಮನ್ನ ಇಲ್ಲೆಲ್ಲ ನಾವೆಲ್ಲ ಇಲ್ಲಿ ವಕೀಲರಷ್ಟ ಕುಂತಿಲ್ಲ, ಸಮಾಜ ಜನನು ನಿಂತಿದಾರ. ಯಾಕೆ ಕುಂತೇವೆ ಅಂತಂದ್ರೆ ಬಹುಶಃ ನಮ್ ನೋಡಿ ಒಳಗೊಳಗ ನಗ್ತರಿ ಮಕ್ಕಳ ಮರ್ಡರ್ ಮಾಡಿಸೋರು ನೀವು, ಸ್ಟ್ರೈಕ್ ಮಾಡೋರು ನೀವು ಅಂತ ನನಗೂ ನಾಚಿಕೆ ಬರತ್ತ. ಅಲ್ಲಿ ಗಾಡಿಯಾಗ ತಗೊಂಡು ಬಂದ್ರಲ್ಲ 5 ಮಂದಿ ತಗೊಂಡಾಗ ಬೂಟ್ಲೆ ಹೋಗಿಬೇಕಂದ್ರೆ ಪಟಕನ 3 ಪೊಲೀಸರು ಅಡ್ಡ ಬಂದ್ರು. ಬೇಕಾದ್ರೆ ಹಿಂದೆ ಪೊಲೀಸ್ ಬರ್ತಾರ ನೋಡಿರ್ಬೇಕ ನಾವು ಬೂಟ್ಲೆ ಹೋಗಿಬೇಕಂತ ನೀ. ಯಾಕಂತಂದ್ರೆ ಒಬ್ಬ ಸಣ್ಣ ವಕೀಲವ ಬರೀಪ್ಪ ನೋಡು ನಮ್ಮಂತರ ಜೊತೆ ಯುದ್ಧ ಮಾಡಬರಿ ಏನ್ರ ಮುಖ ಆಗಿದ್ರ ಸಣ್ಣ ವಕೀಲ ಪಾಪ ಇನ್ನ ಕೋರ್ಟ್ ಹಾಕೊಳಕ್ ಬರಂಗಿಲ್ಲ. ಅಂತ ಮನುಷ್ಯನ ಜೊತೆ ಕಿಡ್ನಾಪ್ ಮಾಡಿ, ನಾಟಕ ಮಾಡಿ, ಪೊಲೀಸ್ ಸ್ಟೇಷನ್ ನೀವ ಬುಕ್ ಮಾಡಿ, ಮಂತ್ರಿ ತನಕ ಬಾಗಲ ಬಡದು ಮತ್ ನಾವಿಲ್ಲ ಅಂತ ನಾಟಕ ಮಾಡಿ, ಮತ್ತ ಇವತ್ತು ನಾವು ಅಂತವ್ರಲ್ಲ ಅನ್ನೋ ಮಟ್ಟಿಗೆ ಬರುತ್ತಂದ್ರ ಮತ್ ನೀವು ಕೋರ್ಟಿಗೂ ಬರ್ತೀರಿ, ಏನು ತಗೋತೀರಿ, ಪ್ರಸಾರ ಮಾಡಬಾರ್ದಂತ. ಹಂಗಾದ್ರೆ ಇವತ್ ನೋಡ್ರಿ ನ್ಯಾಯ ನಮಗ ನ್ಯಾಯ ಒಳಗೆ ಸಿಗಾಗಿಲ್ಲ ರೋಡ್ ಬಂದು ಕುಂತೀವಿ. ಈ ಲೆವೆಲ್ ಚಿಲ್ಲರೆಗೆ ಬಂದ ನಮ್ಮ ಪರಿಸ್ಥಿತಿ ಕಾರಣ ಯಾರು? ನಾವ್ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಅಲ್ಲಿ ಇವತ್ತು ನ್ಯಾಯ ಬೇಕಂತ ಎಲ್ಲರೂ ಅಲ್ಲಿ ಒಳಗೆ ಕೊಡ್ತೀವಿ, ನ್ಯಾಯ ಕೊಡ್ರಿ ಅಂತ. ಇವತ್ತು ನಾವು ರೋಡಿಗೆ ಬರಬೇಕಾಯ್ತು. ಎಂತ ಚಿಲ್ಲರ ಬುದ್ಧಿ ಇದೆಲ್ಲ. ಏನೋ ಘಟನೆ ಆಯ್ತು, ಘಟನೆ ಆದಾಗ ಗಮನಕ್ಕೆ ಬಂತು. ಬಂದು ನಾನು 4 ದಿನ ನಂತರ ಒಬ್ಬ ಪುಣ್ಯಾತ್ಮನ ಜೊತೆ ಮಾತಾಡಿದ್ದೇನೆ. ಏನ ಸರ್ ಟಿವಿಯಾಗ ನೋಡಿ, ಯಾವ್ದೋ ಟಿವಿಯಾಗ ನೋಡಿದ್ದಿ ಮನ್ನಿ ಹೆಸರು ಬಂತಲ್ಲ ಅಂತ ಗಜಿಗೆ ಎಂತ ಡೈಲಾಗ್ ಹೇಳ್ತಾರೆ ಅಂತಂದ್ರೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅಂತ ನಾಟಕ ಹೇಳಕ್ಕಿಲ್ಲ ಅಂತ ಡೈಲಾಗ್ ಇದ್ರು. ಸರ್ ಗಾಡಿ ಬಿದ್ದಿಲ್ಲ, ಗಾಡಿ ಮ್ಯಾಗಿನ ಬ್ಯಾಗ್ ಬಿದ್ದಿಲ್ಲ, ಮೊಬೈಲ್ ಹಂಗ ಐತಿ, ಎಣ್ಣಿ ಲಾಕ್ ಮಾಡಿದಾರು ಎಲ್ಲ ಇವನ ಎಂತ ಕತೆ ಸೃಷ್ಟಿ ಮಾಡ್ತಾರೆ ಇವ್ರೆಲ್ಲ. ಅದ್ರ ಚಲೋ ಇಲ್ಲಿ WS ಶುರು ಮಾಡಿದ್ರ ಆಗ ಅವ್ರು ನೋಡ್ರಿ. ಅದೇ ದಿನ ಆ ಪೊಲೀಸರ ವೈಫಲ್ಯ ಏನು, ಪೊಲೀಸರು ಏನು ಮಾಡ್ತಾರ ಅವ್ರಿಗೆ ನಮ್ಮಲ್ಲಿ ಬಕೆಟ್ ಬುದ್ಧಿ ಗೊತ್ತೈತವ್. ಪೊಲೀಸರು ಏನ್ ದೊಡ್ಡ ತಪ್ಪ ಐತಿ, ಅದೇ ದಿನ ಕಂಪ್ಲೇಂಟ್ ಕೊಟ್ಟಾರ ಹೆಣ್ಮಗಳು ಬಂದು ಕಿಡ್ನಾಪ್ ಆಗೈತೆ ಅಂತ. ಇವ್ರು ಅಂತದೇನ್ ಟಚ್ ಮಾಡ್ಲಿಲ್ಲ. ಅವ್ರ ಬಂದ್ರು, ಯಾರನ್ನು ನೋಡ್ಕೊಂಡು ಸುಮ್ಮ ಕುಂತ್ರು. ಅದೇ ದಿನ ಎಲ್ಲಾ ಚೆಕ್ ಪೋಸ್ಟ್ ಬಂದ್ ಆಗಿದ್ರೆ, ಬಂದ್ ಮಾಡಿದ್ರ ಆ ಜೀವ ಇವತ್ತು ಇರ್ತಿತ್ತು ನಮ್ ಜೊತೆ. ಪೊಲೀಸರು ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ತಮಗೂ ನೂಚಿದ ಅಷ್ಟೇ ಮೆಣಸಿಗೆ ಹಚ್ಚಿದ ಕಟ್ಟ ಓಡಾಡ್ತಾರ ಅವ್ರೆಲ್ಲ. ಗೊತ್ತಾಗ್ಬಾರಲ್ಲ ವಕೀಲರು ಮಾಡ್ತಾರ ಬಿಡ್ರಿ. ಇವತ್ತ ನಾವು ರೋಡ್ ಮ್ಯಾಗ ಬರಬೇಕಾಯ್ತು. ಅದಕ್ಕ ಈ ರಾಯಬಾಗ ಪೊಲೀಸರಿಂದ ನಮಗ ನ್ಯಾಯ ಸಿಗಂಗಿಲ್ಲ. ಅದಕ್ಕ ಇದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫೀಸರ್ ಎಲ್ಲ ಓದತಾರ ಬರ್ತಾರ. ಅದಕ್ಕ ಈ ಪೊಲೀಸ್ ಮತ್ತೆ ಬೇಡ, ಈ ಪೊಲೀಸರು ಬೇಡ. ಯಾಕಂದ್ರೆ ಇವ್ರು ಯಾರ್ಯಾರು ಕೂಡಿ ಉಸ್ತುವಾರಿ ಮಿನಿಸ್ಟರ್ ಭೇಟಿಯಾಗಿ ಬಂದಿದಾರ. ಏನೇನು ಅದ್ರ ಬಗ್ಗೆ ಏನು ಗೊತ್ತಿರೋ ವಿಷಯ ಐತಿ, ನಿಮಗೂ ಗೊತ್ತೈತಿ, ಫೋಟೋ ನೋಡಿದ್ರಿ ಎಲ್ಲ. ಅದಕ್ಕ ನಮಗ ಏನಾಗೈತೆ ಅಂದ್ರೆ ನಮ್ಗ ಭೇದ ಭಾವದ ಬೇಡ. ಓಡ್ರಿ ಒಳ್ಳೆ ವಕೀಲ ಕೆಲಸ ಇದುವರೆಗೆ ನೀವು ಮಾಡಿದಿರಿ, ರಿಟ್ನು ಹಾಕೊಂಡ್ರು ಎಲ್ಲನ ಬರೋಬರಿತ್ತು. ಅದಕ್ಕೆ ನಮಗೆ ಈ ಕೇಸ್ನೊಳಗ ನಾವು ಆರೋಪವಾಗಿ ಅವ್ರು ಮಾಡುದು ಬೇಡ, ನೀವು ತನಿಖೆ ಮಾಡುದು ಬೇಡ. ನಮ್ಗೆ ಇದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೋಗ್ಲಿ, ತನಿಖೆ ಮಾಡ್ಲಿ, ಇದ್ದವ್ರು ಓದ್ ಹೊರಗೆ ತರ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ. ಅದಕ್ಕ ಈ ಬರೀ 4 ಮಾತಾಡಿ ನಾವು ಹೋಗುದು ಬೇಡ. ಅದನ್ನ ಇವತ್ತು ನಾವು ನಿರ್ಧಾರ ಮಾಡೋನು ಏನು, ಇದನ್ನ ಸ್ಪೆಷಲ್ ಟೀಮ್ಗೆ ಕೊಡ್ಲಿ, ಅವಾಗ ಸತ್ಯ ಬರುತ್ತೆ. ಇಲ್ಲಿ ಸತ್ಯ ಬರಲಿಲ್ಲ ಅಂದ್ರೆ ಏನೇ ಇದಂಗ್ ಮಾಡ್ತಾರ, ಅದ ತಗೊಂಡ್ಬರ್ತಾರ, ಅದ ಗೊತ್ತೈತಿ. ಅಲ್ಲೇ ತಮ್ಗೆ ಬೇಕಾದ ಮಾಡ್ಕೋತಾರ, ಬೇಕಾದವ್ರು ಸೇರ್ತಾರ, ಬ್ಯಾಡದವ್ರು ಬಿಡ್ತಾರ, ಇನ್ನೂ 1-2 ಸೇರ್ತಾರ, ಬೇಕಾದನ್ನ ಹಾಕೊಂಡಿರ್ತಾರ. ಈ ತರರು ಬೇಕಾದ ಮಾಡ್ಕೊಂಡಿರ್ತಾರ. ನಮ್ಗೆ ಗೊತ್ತೈತಿ ಎಲ್ಲ ಕಂಪ್ಲೀಟ್. ಈ ಕಂಪ್ಲೇಂಟ್, ಚಾರ್ಜ್ ಶೀಟ್, ಇನ್ವೆಸ್ಟಿಗೇಷನ್, ಇಂಟ್ರೋಗೇಷನ್, ಅವಶ್ಯ ಸ್ಟೇಟ್ಮೆಂಟ್ ಏನು ಹೊಸದಲ್ಲ. ಅದ್ರೊಳಗ ನಾವು ತಡ್ಕೊಂಡಿದೀವಿ ಏನು. ಅದಕ್ಕ ನಾವು ಇವತ್ತು ಬರೀ ಏನು ಒಂದು ಇದನ್ನ ಏನ್ ಮಾತಾಡಿ ಹೋಗುದು ಅಷ್ಟೇ ಅಲ್ಲ. ನಾವು ಅಧ್ಯಕ್ಷರ ಕೇಳಕ್ ಇಷ್ಟಪಡ್ತೀವಿ, ಒತ್ತಾಯ ಮಾಡ್ತೀನಿ, ಇದನ್ನ ಈ ರಾಯಬಾಗ ಪೊಲೀಸರಿಂದ ತನಿಖೆ ಮಾಡಿಸಬಾರ್ದು. ಅದನ್ನ ಸ್ಪೆಷಲ್ ಆಗಿ ಒಂದು ಸ್ಪೆಷಲ್ ಟೀಮ್ ಮುಖಾಂತರ ತನಿಖೆ ಮಾಡಿಸಿದ್ರೆ ಮಾತ್ರ ಈ ನೊಂದ ಜೀವಕ್ಕೆ ಶಾಂತಿ ಸಿಗತ್ತ. ಇನ್ನು ಮುಂದೆ ಈ ಚಿಲ್ಲರ ವಕೀಲರಿಗೆ, ಈ ಚಿಲ್ಲರ ಸುಪಾರಿ ಬಂದವರಿಗೆ ಬುದ್ಧಿ ಬರ್ಬೇಕಾದ್ರೆ ಈ ಒಂದು ನಿರ್ಧಾರ ತಗೋಬೇಕು. ನೀವ ಮಾಡ್ತೀರಿ, ನೀವ ಸ್ಟ್ರೈಕ್ ಮಾಡ್ತಾರೆ, ನಮ್ ನೋಡಿ ಜನ ಅಳಬಾರ್ದು. ನಮಗೇನು ಗೊತ್ತು ಇಂಥ ನಾಟಕ ಮಾಡ್ತಾರೆ ಯಾರು ಅನ್ನೋದಿಲ್ಲಿ. ಎಂತೆಂತ ನಾಟಕ ಸೃಷ್ಟಿ ಮಾಡಿದ್ರು. ಇದಕ್ಕೆ ಕಾರಣ ಯಾರು? ನಾವೆಲ್ಲ ನೆನ್ಸ್ಕೊಂಡ್ರೆ ಬೈ ಜೂಮ್ ಮಾಡತ್ತ. ಆ ಹೊಸ ವಕೀಲ ಬೈಗೊಂಬರವ್ನ ಹಿಡ್ಕೊಂಡ್ ಬರ್ತೀರಿ, ಮಾಡಬಾರ್ದು ಮಾಡ್ತೀರಿ. ಅದಕ್ಕೆ ಉತ್ತರ ಯಾರು ಕೂಡ ಅವರು. ಅದಕ್ಕೆ ಅಧ್ಯಕ್ಷ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ, ಅದನ್ನ ಒಂದು ಮಾತಾಡಿ ಮುಗಿಸ್ರಿ. ಇದನ್ನ ರಾಯಬಾಗ ಪೊಲೀಸರು ಯಾವುದೇ ಕಾಲಕ್ಕೂ ತನಿಖೆ ಮಾಡಬಾರ್ದು. ಯಾಕಂದ್ರೆ ನೋಡ್ರಿ ಹೆಸರು ಎದ್ದುಗಟ್ಟಿ ಹಿಡ್ಕೊಂಡ್ ಬರ್ತಾರ, ಆದ್ರೆ ಇಲ್ಲಿ ಯಾಕೆ ಹಿಡ್ಕೊಂಡ್ ಬರಂಗಿಲ್ಲ? ಇದಕ್ಕೆ ಯಾರು ಇನ್ವಾಲ್ವ್ ಆದ್ರು, ಯಾರು ಅವ್ರು ಹಿಡಿಗೂಡಿಲಿಲ್ಲ, ಯಾರು ಉಸ್ತುವಾರಿ ಮಿನಿಸ್ಟರ್ ಬಂದಾಗ ಹೋಗಿ ಭೇಟಿಯಾಗಿದ್ದಾರೆ ನೀವು ಇಲ್ಲಿ, ಅವಾಗ ಅದನ್ನು ಮಾತಾಡ್ಬೇಕು. ನೀವು ಯಾರ್ಯಾರು ಹೋಗಿ ಭೇಟಿಯಾಗಿದ್ದಾರೆ ಮಿನಿಸ್ಟರ್ ಅವ್ರಿಗೆ ಅದನ್ನು ಮಾತಾಡ್ರಿ. ಅದನ್ನು ತಪ್ಪಾಗೈತೆ ಅಂತ ಹೇಳ್ರಿ. ನೀವು ಹೋಗಿ ಅವ್ರಿಗೆ ಭೇಟಿ ಮಾಡಿಸ್ತಾರೆ, ಹಿಡಿಬಾರ್ದು ಅಂತ ಹೇಳ್ತಾರೆ. ಮತ್ತೆ ಇವತ್ತು ಇಂಥ ಪ್ರಕಾರ ಬಂದಾಗ ಅವಾಗ ಅವ್ರು ನೇರವಾಗಿ ಒಂದು ಆರೋಪ ಹೇಳಿದ್ರು, ಈ ವಕೀಲರು ಕಾರಣ, ಇವರು ಕಾರಣ ಅಂತ ಆಗ ಹೇಳಿದ್ರು. ಆದ್ರೆ ಅವಾಗ ನಿಮ್ಗೆ ನಾಚಿಕೆ ಬರ್ಲಿಲ್ಲ.
ಹೆಸರು ಬಂತಲ್ಲ ಅವಾಗ ಅದು ಪ್ರಾಮಿಪೇಸ್ ಹೌದೋ ಇಲ್ಲೋ ಅವಾಗ ಏನ್ ಇಂಟ್ರಾಗೇಷನ್ ಮಾಡಿದ್ರಿ ಅವ್ರನ್ನ ಇಂಟ್ರಾಗೇಷನ್ ಮಾಡ್ತಾರಂತ ನೀವು ತಿಳ್ಕೊಂಡ ಮಂತ್ರಿ ತನಕ ಹೋಗಿ ಈ ಪೊಲೀಸ್ ಬೇಗ ದಬಾವ್ ಮಾಡುವಂತ ಪ್ರಯತ್ನ ಮಾಡಿದವ್ರು ಯಾರು ಅಲ್ಲ ನಮ್ಮವ್ರ. ಅವರು ಮೊದಲು ಸ್ಪಷ್ಟಪಡಿಸಲಿ, ನಾವು ಇದ್ರೊಳಗೆ ಇನ್ವಾಲ್ವ್ ಆಗಂಗಿಲ್ಲ, ನಮ್ಗೆ ತಪ್ಪಾಗಿತ್ತು ಮೊದಲು ಅವ್ರು ಹೇಳಿ. ಆ ಕಡೆ ಹೋಗಿ ಮೃದಂಗ ಬಡಿತೀರಿ, ಇಲ್ಲಿ ಬಂದು ತಬಲಾ ಬಡಿತೀರಿ. ನಾಟಕ ಏನ್ ಬಂದು ನಮ್ ನೋಡ್ ನಗಾಕತ್ತಾರ. ಏನಪ್ಪಾ ನೀವ ಪೊಲೀಸ್ತೀರಿ, ನೀವ ಬರ್ತೀರಿ, ನೀವ ಪೊಲೀಸನ್ನ ಬೇಯ್ತೀರಿ. ಹಂಗಾರೆ ಹೋಗ್ಲಿ ಹೋಗ್ಬೇಕು ನಾವು ಪಾಪ ಸಣ್ಣ ಹೋಗಿಲ್ಲ ಎಲ್ಲಿ ಹೋಗಬೇಕು? ಹಾ ನ್ಯಾಯ ನೋಡ್ರಿ, ನ್ಯಾಯ ನಾವು ಒಳಗೆ ಹೋಗಿ ಇವ್ರು ಅನಾರ ಅಂತ ಹೇಳ್ತೇವೆ ನಮ್ಮಲ್ಲಿ ಒಳಗೆ ಹೋಗಿ, ಆದ್ರೆ ನಾವು ರೋಡ್ ಮ್ಯಾಗ ಬಂದ ನಮ್ಮ ನ್ಯಾಯ ಕೊಡ್ರಿ ಅಂತ ಪರಿಸ್ಥಿತಿ ಬಂತು. ಅದಕ್ಕೆ ಕಾರಣ ಯಾರು? ನೀಚರು, ಪರಮ ನೀಚರು, ನಾಚಿಗೆಟ್ಟವರು, ಮಾನಗೆಟ್ಟವರು ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕ ನಾವೆಲ್ಲರೂ ಇವತ್ತು ಅಧ್ಯಕ್ಷರು ಇವತ್ತು ಅದನ್ನು ಬಗೆಹರಿಸಲಿ, ಇವತ್ತು ಹಿರಿಯರ ವಕೀಲರು ಕೂಡ ಮಾತಾಡ್ಲಿ. ಇದು ರಾಯಬಾಗ್ ಪೊಲೀಸರು ತನಿಖೆ ಮಾಡೋದು ಬೇಡ. ಯಾಕಂದ್ರೆ ರಾಯಬಾಗ್ ಪೊಲೀಸರ ಬಾಯಿಯನ್ನು ಕಟ್ಟಿ ಹಾಕಿದವ್ರು ಇಲ್ಲೇ ಅದಾರು, ಅವರು ಹೇಳಿ ಈ ಕೇಸನ್ನ ಇದನ್ನ ರಾಯಬಾಗ್ ಪೊಲೀಸರು ತನಿಖೆ ಮಾಡಿಸೋದು ಬೇಡ, ಇದನ್ನ SIT ಮಾಡ್ಲಿ. ತಾನ ಯಾರು ಹಿಡ್ಕೊಂಡ್ ಬರ್ತಾರ ಎಲ್ಲ ಕಾಲ್ ಡೀಲ್ಸ್ ತಗೊಂಡ್ ಬರ್ತಾರ. ಹಿಂಗಾಗಿ ನಮ್ಗೇನ ಅದ್ರ ಮೇಲೆ ವಿಶ್ವಾಸ ಐತಿ, SIT ಮಾಡ್ಲಿ. ಅದಕ್ಕೆ ಅಧ್ಯಕ್ಷರು ಹೇಳ್ತೀನಿ, ಇದನ್ನು ಸ್ಪಷ್ಟಪಡಿಸ್ರಿ, ರಾಯಬಾಗ್ ಪೊಲೀಸರು ತನಿಖೆ ಮಾಡಿಸೋದು ಬೇಡ. ಯಾಕಂದ್ರೆ ಈಗ ಆಲ್ರೆಡಿ ಅದ್ರ ಮೇಲೆ ಪ್ರಭಾವ ಬೀರ್ಯಾರು. ಹಿಂಗಾಗಿ ಪ್ರಭಾವ ಬೀರದಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೆ ನಮ್ಗೆ ಗೊತ್ತಿಲ್ಲ ಯಾಕೆ ಅರೆಸ್ಟ್ ಮಾಡಂಗಿಲ್ಲ. ಸ್ಟೇಷನ್ ಬಕೆಟ್ ಹಿಡಿಯವ್ರು ಯಾರು ನಮ್ಗೆ ಗೊತ್ತಿಲ್ಲ, ನೋಡಿದ್ವಲ್ಲ ನಾವು. ಆದ್ರೆ ಈ ವಿಷಯದಾಗ ಬಂದ ಬಕೆಟ್ ಇಟ್ಕೊಂಡು ದಯಮಾಡಿ, ಯಾಕಂದ್ರೆ ಆ ಪಾಪ ನಿಮ್ಗೂ ಹತ್ತತಿ. ಒಂದಿಲ್ಲ ನೀವು ಇತಿಹಾಸ ತನ್ನಗ ಸ್ಥಾನ ನಿರ್ಮರ್ಕ ಆಕತಿ, ಹಿಸ್ಟ್ರಿ ರಿಪೀಟ್ ಇಟ್ಸಲ್. ನೀವ್ ಯಾರು ಈ ಕೇಸ್ ಬಕೆಟ್ ಹಿಡಿದಾರಲ್ಲ ನೀವು ಹಂಗ ಹಾಕ್ತೀರಿ. ಬರೀ ಮುಂದಿನ ಮಾತಾಡಿರೋದನ್ನ ಏನಾಯ್ತು ಯಾಕೆ ಅದನ್ನ ಬಿಡ್ತಾರಿ, ಯಾರೋ ಕೊಳ್ಳಿ ಕಟ್ತಾರಿ. ಇಲ್ಲಿ ನಮ್ ನೋಡಿ ಜನ ನಗುವಂಗ ಆಯ್ತಲ್ಲ, ನಾವು ನಗುವಂಗ ಆಯ್ತಲ್ಲ, ನಮ್ಮನ್ನ ನೋಡುವಂಗ ಆಯ್ತಲ್ಲ. ಈಗ ನಾನು ಬರೋ ಮುಂದೆ ಅಂದ್ರು ಏನಪ್ಪ ನೀವ ಪೊಲೀಸ್ತಾರಿ, ನೀವ ಹಿಡಿತಾರಿ, ನೀವ ಪ್ರೊಟೆಸ್ಟ್ ಮಾಡ್ತೀರಿ, ನಮ್ದೇನ ತಪ್ಪಪ್ಪ ಅಂತ. ನೋಡ್ರಿ ನಾವು ಆ ಲೆವೆಲ್ಗೆ ಬಂದಿವಿ. ಯಾರೋ ಒಂದು ಸಣ್ಣ ತಪ್ಪಿಗೆ ನಾವು ಮರ್ಯಾದೆ ಕೇಳ್ಕೋಬೇಕಾಯ್ತು, ಹೌದಿಲ್ಲ?